ಪರಿಷತ್ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ ಫಲಿತಾಂಶ. ಪರಿಷತ್ ಚುನಾವಣೆಗೆ 100% ಮತದಾನ ಆಗಿದೆ. 222 ಶಾಸಕರು ಮೂರೂ ಪಕ್ಷಗಳಿಂದ 100%ರಷ್ಟು 222 ಶಾಸಕರು ಮತ ಹಾಕಿದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಕಾಂಗ್ರೆಸ್ನ 135 ಜನ ಶಾಸಕರು, ಬಿಜೆಪಿಯ 62 ಜನ ಶಾಸಕರು, ಜೆಡಿಎಸ್ನ 18 ಜನ, ಪಕ್ಷೇತರರು 2, ಸರ್ವೋದಯ ಪಕ್ಷದ 1 ಶಾಸಕ, ಉಚ್ಚಾಟಿತ 3 ಜನ ಶಾಸಕರು ಸೇರಿದಂತೆ ಒಟ್ಟು 222 ಮಂದಿ ಶಾಸಕರು ವೋಟಿಂಗ್ ಮಾಡಿದ್ದಾರೆ. 8 ಅಭ್ಯರ್ಥಿಗಳ ರಿಸಲ್ಟ್ ಪ್ರಕಟಿಸಲಿರುವ ಚುನಾವಣಾಧಿಕಾರಿ. ಸುಮಾರು 2 ಗಂಟೆಗಳ ಕಾಲ ಮತ ಎಣಿಕೆ ನಡೆಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಬಹುತೇಕ ಫಲಿತಾಂಶ ಹೊರಬೀಳದು ಸಂಜೆ 6:30 ಅಥವಾ 7 ಗಂಟೆಗೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಪ್ರಕ್ರಿಯೆ ಆರಂಭ ಆಗೋದು ಈಗ ಶುರುವಾದ್ರೆ 2 ಗಂಟೆ ಕಾಲ ಬೇಕು ಫಲಿತಾಂಶ ಹೊರಬೀಳೋದಕ್ಕೆ. ಅಷ್ಟು ಜನ ಅಭ್ಯರ್ಥಿಗಳ ಫಲಿತಾಂಶ ಹೊರಬೀಳಬೇಕು ಅಂದ್ರೆ ಕಾಲಾವಕಾಶ ಬೇಕಾಗುತ್ತೆ. ಈಗೇನ್ ಮಾಡ್ತಾರೆ, 222 ಜನ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಭದ್ರವಾಗಿದೆ ಆ ಒಂದು ಪಟ್ಟಿಯಲ್ಲಿ. ಆ ಬಾಕ್ಸ್ ಅನ್ನ ಈಗ ಚುನಾವಣಾಧಿಕಾರಿಗಳು ಓಪನ್ ಮಾಡ್ತಾರೆ. ಓಪನ್ ಮಾಡಿ ಒಂದೊಂದಾಗಿ ಚೀಟಿಗಳನ್ನ ಯಾರು ಎಲ್ಲ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದಾರಲ್ಲ ಅದನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಅದೆಲ್ಲವನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ತಾರೆ. ಪ್ರಿಪೇರ್ ಮಾಡಿಕೊಂಡು ಮೊದಲ ಪ್ರಾಶಸ್ತ್ಯವನ್ನ ಗಮನಿಸ್ತಾ ಹೋಗ್ತಾರೆ. ಅಲ್ಲಿ ನಂಬರ್ ಕೊಟ್ಟಿರ್ತಾರೆ. ಒಟ್ಟು 8 ಜನ ಕಣದಲ್ಲಿರೋದು, 7 ಸ್ಥಾನಗಳು ಮಾತ್ರ ಇರೋದು. ಈಗ ಆ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಮತ ಎಣಿಕೆ ಪ್ರಕ್ರಿಯೆ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮೊದಲ ಪ್ರಾಶಸ್ತ್ಯದಲ್ಲೇ ಎಲ್ಲರೂ ಕೂಡ ಬಂದುಬಿಟ್ರೆ ಓಕೆ. ಆದ್ರೆ ಇರುವಂತ ಕುತೂಹಲ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಹಾಗೂ ಜೆಡಿಎಸ್ನ ಅಭ್ಯರ್ಥಿ. 2ನೇ ಪ್ರಾಶಸ್ತ್ಯಕ್ಕೆ ಹೋದ್ರೆ ಏನಾಗಬಹುದು, ಮೊದಲ ಪ್ರಾಶಸ್ತ್ಯದಲ್ಲೇ ಕಂಪ್ಲೀಟ್ ಆಗೋದ್ರೆ ಏನಾಗಬಹುದು, ಮಾಹಿತಿಯನ್ನು ಕೊಡೋದಾದ್ರೆ. ನಾಗೇಂದ್ರ ಬಾಬು, ಇರುವಂತಹ 7 ಸ್ಥಾನಗಳಿಗೆ 8ನೇ ಅಭ್ಯರ್ಥಿಯನ್ನ ಹಾಕಿ ಹೆಚ್ಚುವರಿ ಅಭ್ಯರ್ಥಿಯನ್ನ ಹಾಕಿದ್ದಕ್ಕೆ ಇವತ್ತು ಏನು ಮತದಾನದ ಪ್ರಕ್ರಿಯೆ ಆಗಿರ್ತಕ್ಕಂಥ. ಇಲ್ಲಾಂದ್ರೆ ವೋಟಿಂಗೇ ಆಗ್ತಾ ಇರಲಿಲ್ಲ. 7 ಜನ ಹಾಕಿದ್ರೆ ಈಗ ರಾಜ್ಯಸಭೆದು ಏನಾಯ್ತು, ರಾಜ್ಯಸಭೆ ಕೂಡ ಇರುವ 4 ಸ್ಥಾನಗಳಲ್ಲಿ 4 ಜನ ಅಭ್ಯರ್ಥಿಗಳನ್ನ ಹಾಕಿದ್ರು. ಯಾರನ್ನು ಹೆಚ್ಚುವರಿಯಾಗಿ ಹಾಕಲಿಲ್ಲ, ಅವಿರೋಧವಾಗಿ ಆಯ್ಕೆ ಆದ್ರು. ಸೊ ಇಲ್ಲಿಯೂ ಕೂಡ ಈಗ ಅವಿರೋಧವಾಗಿ ಆಯ್ಕೆ ಆಗ್ತಿತ್ತು. ಆದ್ರೆ ಜೆಡಿಎಸ್ನವರು ಮತ ಎಣಿಕೆ ತಮ್ಮ ಅಂದ್ರೆ ವೋಟ್ಸ್ ಕಡಿಮೆ ಇದೆ ಅನ್ನೋದು ಗೊತ್ತಿದ್ರು ಕೂಡ, ಮತದ ಕೊರತೆಗಳು ಇದೆ ಅಂತ ಗೊತ್ತಿದ್ರು ಕೂಡ ಅಭ್ಯರ್ಥಿಗಳನ್ನ ಹಾಕಿದ್ರು. ಅಭ್ಯರ್ಥಿಗಳನ್ನ ಹಾಕಿದ್ದಕ್ಕೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿದೆ. ಇಲ್ಲಿ ಒಂದು ಪಕ್ಷದಲ್ಲಿ 2028ರ ಚುನಾವಣೆಗೆ ಮುಂದೆ ಯಾರೆಲ್ಲ ಕೈ ಕೊಡುವಂತ ಸಾಧ್ಯತೆಗಳಿದೆ, ಈಗಲೇ ಅಡ್ಡ ಮತದಾನ ಮಾಡಿದ್ರೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳುವಂಥದ್ದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆಗೆ ಯಾರು ಕಾಂಗ್ರೆಸ್ನ ಕಡೆ ಒಲವಿದ್ದಾರೆ ಅಂತಕ್ಕಂಥದ್ದರ ಒಂದಷ್ಟು ಮುನ್ಸೂಚನೆ, ಮುನ್ನೋಟ ಎಲ್ಲವೂ ಕೂಡ ಬೇಕಾಗುತ್ತೆ 2028ಕ್ಕೆ. ಅದರ ಭಾಗವಾಗಿ ಕೂಡ ಈ ಒಂದು ಮತ ಕಡಿಮೆ ಇದ್ರೂ ಕೂಡ ಅಭ್ಯರ್ಥಿನ ಹಾಕಿದ್ರು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಇನ್ನೊಂದು 5-10 ನಿಮಿಷದ ಒಳಗಡೆಗೆ ಈಗ ಮತಗಳು ಏನು ಓಟ್ ಹಾಕಿದ್ರು ಅದರ ಸೀಲ್ ಬಾಕ್ಸ್ ಏನಿದೆ, ಸೀಲ್ ಆಗಿರುತ್ತೆ, ಅದನ್ನ ಈಗ ಓಪನ್ ಮಾಡ್ತಾರೆ. ಮೊದಲನೇದಾಗಿ ಓಪನ್ ಮಾಡಿ ಎಲ್ಲರೂ ಅಲ್ಲಿ ಇರ್ತಾರಲ್ಲಿ ನೋಂದಣಾಧಿಕಾರಿಗಳು ಮತ್ತೆ ಎಲ್ಲರೂ ಕೂಡ ಇರುವಂತಹ ಅವರ ಸಮೀಪದಲ್ಲೇ ಅಭ್ಯರ್ಥಿಗಳಿರ್ತಾರೆ. ಮತ್ತೆ ಅಭ್ಯರ್ಥಿಗಳು ಅವರ ಸಮ್ಮುಖದಲ್ಲಿ ಓಪನ್ ಮಾಡಿ ಕೌಂಟಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಕೌಂಟಿಂಗ್ ನ ಪ್ರಕ್ರಿಯೆ ಸುಮಾರು 1.5 ರಿಂದ 2 ತಾಸುಗಳು ಸಹ ಹಿಡಿಬಹುದು. ಯಾಕೆಂದ್ರೆ ಯಾವ್ದಾದ್ರು ಸಿಂಧುಗಳಾಗಿದ್ದರೆ ಅಂತ ಸಂದರ್ಭದಲ್ಲಿ ಮತ್ತೆ 5 ರಿಂದ 10 ನಿಮಿಷಗಳ ಕಾಲ ಅದೇ ಪ್ರಕ್ರಿಯೆನೇ ಆಗುತ್ತೆ. ಅದು ಯಾವ ಹಂತದಲ್ಲಿ ಸಿಂಧು ಆಗತ್ತೆ ಅಂತ ಹೇಳಿ ಅದು ಒಂದಷ್ಟು ಕಾರಣಗಳನ್ನೆಲ್ಲ ಉಲ್ಲೇಖಿಸಬೇಕಾಗುತ್ತೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಸುಮಾರು 1.5 ರಿಂದ 2 ಗಂಟೆಗಳ ಕಾಲ ಈ ಒಂದು ಪ್ರಕ್ರಿಯೆ ನಡೆಯಬಹುದು. ಸುಮಾರು 222 ಪ್ರಶ್ನೆಗೆ ಕ್ವಿಕ್ ಆಗಿ ಆನ್ಸರ್ ಬೇಕು. ಈಗ ಈ ಅಸಿಂಧು ಆಗುವಂತದ್ದು ಆರಂಭದಲ್ಲೇ ಗೊತ್ತಾಗ್ಬಿಡುತ್ತಾ ಅಥವಾ ಹಂತ ಹಂತವಾಗಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತಾ ಸುರೇಶ್? ಇಲ್ಲ ನೋಡಿ, ಈಗ 222 ಶಾಸಕರಲ್ಲಿ ಯಾರು ಎಲ್ಲ ಹಾಕಿರ್ತಾರೆ ಅಂತ ಗೊತ್ತಿರಲ್ಲ. ಯಾಕಂದ್ರೆ ಕಾಂಗ್ರೆಸ್ನವರು, ಬಿಜೆಪಿ, ಜೆಡಿಎಸ್ ಎಲ್ಲರೂ ಕೂಡ ಒಂದೇ ಮತಪಟ್ಟಿಗೆಯಲ್ಲಿ ಹಾಕಿರ್ತಾರೆ. ಇದ್ರೆ ಎಲ್ಲಿ ಆಗಿರುತ್ತೆ
ಎಲ್ಲಿ ಕ್ರಾಸ್ ವೋಟ್ ಆಗಿರುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಮತ ಎಣಿಕೆ ಅಂದ್ರೆ ನಡೀತಾ ಇರುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಗೊತ್ತಾಗಬಹುದು, ಆರಂಭದಲ್ಲಿ ಗೊತ್ತಾಗಬಹುದು, ಅಥವಾ ಕೊನೆಯ ಹಂತದಲ್ಲಿ ಗೊತ್ತಾಗಬಹುದು. ಅದು ಇದನ್ನ ಮತ ಪಟ್ಟಿಗೆ ಒಳಗಡೆ ಗೌಪ್ಯವಾಗಿರೋ ಹಿನ್ನೆಲೆಯಲ್ಲಿ ಯಾರು ಈಗ ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಸಿಂಬಲ್ ಅನ್ನು ಹಾಕಬೇಕು, ಈ ರೀತಿಯಾಗಿ ಟಿಕ್ಕನ್ನು ಮಾಡಬೇಕು, ಅದನ್ನ ಕಡೆಗೆ ಸೈಡಿಗೆ ಮಾಡಿದ್ರು ಕೂಡ ಆಗತ್ತೆ, ಅಥವಾ ಸರಿಯಾಗಿ ಮಾಡಿದ್ರು ಕೂಡ ಮತ ಸಿಂಧು ಆಗುವಂತ ಸಾಧ್ಯತೆ ಇರುತ್ತೆ, ಅಥವಾ ಏನಾದ್ರು ಅರಿಯುವಂತದ್ದು ಏನಾದ್ರು ಆಗಿದ್ರು ಕೂಡ ಅದು ಕೂಡ ಸಿಂಧು ಆಗಿರುತ್ತೆ. ಅದು ಯಾವ ಪತ್ರದಲ್ಲಿ ಇದೆ ಅಂತಕ್ಕಂಥ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಹೀಗಾಗಿ ಸಹಜವಾಗಿ ಒಂದು ಮತ ಪ್ರಕ್ರಿಯೆ ಸಂಪೂರ್ಣ ಮುಗಿಯುವ ಹಂತದಲ್ಲಿ ಎಷ್ಟಾಗಿದೆ ಏನಾಗಿದೆ ಅಂತಕ್ಕಂಥ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಅಧಿಕೃತವಾಗಿ ಇಲ್ಲಿ ಕೂಡ ಮಧ್ಯ ಭಾಗದಲ್ಲೇನೆ ಅಸಿಂಧು ಆಗಿದೆ ಅಂತಕ್ಕಂಥದನ್ನ ಹೇಳೋದಿಲ್ಲ, ಘೋಷಣೆಯನ್ನು ಮಾಡೋದಿಲ್ಲ. ಅಂತಿಮವಾಗಿ ಎಷ್ಟು ಅಸಿಂಧುವಾಗಿತ್ತು, ಯಾರಿಗಾಗಿದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಅದರ ತಕ್ಕಂತೆ ಏನೋ ಒಂದು ಅಭ್ಯರ್ಥಿನ ಗೆಲ್ಲೋದಕ್ಕೆ 28 ಬೇಕು, ಹೆಚ್ಚುವರಿ 29 ಹಾಕಿರ್ತಾರೆ. ಅದಕ್ಕೆ ತಕ್ಕಂತೆ ನೋಡಿಕೊಂಡು ಅಧಿಕೃತವಾಗಿ ಅಭ್ಯರ್ಥಿಗಳು ಯಾರು ಗೆದ್ದಿದ್ದಾರೆ ಅಂತಕ್ಕಂಥ ಘೋಷಣೆ ಮಾಡ್ತಾರೆ. ಸದ್ಯ ಮೇಲ್ನೋಟಕ್ಕೆ ಈಗಾಗಲೇ ವಿನಯ್ ಕಾರ್ತಿಕ್ ಅವರಿಗೆ ಹೆಚ್ಚುವರಿಯಾಗಿ 2 ವೋಟ್ಗಳು ಜೆಡಿಎಸ್ ಅಥವಾ ಬಿಜೆಪಿಯಿಂದ ಆಗಿರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಈಗಾಗಲೇ ಒಂದಷ್ಟು ರಾಜಕೀಯ ಚರ್ಚೆಗಳಾಗ್ತಾ ಇದೆ. ಅದು ಏನೇ ಇದ್ರೂ ಕೂಡ ಯಾರು ಹಾಕಿದ್ದಾರೆ ಅಂತಕ್ಕಂಥದ್ದು ಅಂತಿಮವರೆಗೂ ಯಾರು ಗೊತ್ತಾಗೋದಿಲ್ಲ. ಯಾಕಂದ್ರೆ ಯಾರ ಓಟು ಯಾರಿಗೆ ಕ್ರಾಸ್ ವೋಟ್ ಆಗಿದೆ, ಯಾರಿಗೆ ಹಾಕಿದ್ದಾರೆ, ಬಿಜೆಪಿ ಜೆಡಿಎಸ್ನವ್ರು ಹಾಕಿದ್ರು, ಕಾಂಗ್ರೆಸ್ನವರು ಜೆಡಿಎಸ್ನವ್ರು ಹಾಕಿದ್ರು, ಈ ತರದ್ದು ಯಾವುದು ಕೂಡ ಗೊತ್ತಾಗೋದಿಲ್ಲ ಇದು ಯಾರು ಹಾಕಿದ್ದಾರೆ ಅಂತ. ಯಾಕಂತಂದ್ರೆ ರಾಜ್ಯಸಭೆ ಚುನಾವಣೆಯಲ್ಲಾದ್ರೆ ತಮ್ಮ ಮತದಾನವನ್ನು ಮಾಡ್ತಾರೆ, ಮತಪತ್ರ ಇರ್ತದೆ, ಅದನ್ನು ತೋರಿಸಿ ಹೋಗ್ತಾರೆ, ತಮ್ಮ ವಿಪ್ ಇವರು ಇರ್ತಾರೆ, ಅವ್ರಿಗೆ ತೋರಿಸಿ ಹೋಗ್ತಾರೆ. ಆದ್ರೆ ಇಲ್ಲಿ ಆ ತರ ಇಲ್ಲ, ಹೋಗಿ ಮತಪತ್ರ ಇರುತ್ತೆ, ಅವ್ರು ಹಾಕಿರ್ತಾರೆ, ಹೋಗಿ ತಗೊಂಡೋಗ್ಬಿಟ್ಟು ಬಾಕ್ಸ್ ಒಳಗಡೆ ಹಾಕುವಂಥದ್ದು ಇದು ಪ್ರಕ್ರಿಯೆ. ಇದು ಅಂತಿಮವಾಗಿ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಮತ ಎಣಿಕೆ ಪ್ರಕ್ರಿಯೆನಲ್ಲಿ ಗೊತ್ತಾಗುತ್ತೆ. ಎಷ್ಟು ಏನು ಅನ್ನೋದು ಗೊತ್ತಾಗುತ್ತೆ ಅಷ್ಟೇನೆ. ಎಷ್ಟು ಮತಗಳು ಅಸಿಂಧುವಾಗಿರ್ಬೋದು ಅಥವಾ ಎಷ್ಟು ಮತಗಳು ಯಾರ ಪರ ಬಿದ್ದಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ವಿನಃ ಇಲ್ಲಿ ಕೂಡ ಯಾರ ಮತ ಅಂತಕ್ಕಂಥದ್ದನ್ನ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಸೊ ಇದು ಕೂಡ ಕೆಲವೊಂದಷ್ಟು ಆಸೆ ಆಮಿಷಗಳು ಅಥವಾ ಮತ್ತೊಂದು ಜಾತಿ ಅಭಿಮಾನ, ಸಮುದಾಯದ ಅಭಿಮಾನಕ್ಕೆ ಯಾರಾದ್ರೂ ಆಮಿಷಕ್ಕೊಳಗಡೆ ಆಗಿ ಬಿಜೆಪಿಯವರು ಯಾರು ಕಾಂಗ್ರೆಸ್ ಮಾಡಿರ್ಬೋದು, ಅದು ಕಾಂಗ್ರೆಸ್ನವರು ಜೆಡಿಎಸ್ನವ್ರಿಗೆ ಮಾಡಿರ್ಬೋದು, ಜೆಡಿಎಸ್ನವರು ಕಾಂಗ್ರೆಸ್ನವರು ಅಭ್ಯರ್ಥಿ ಹಾಕಿರ್ಬೋದು. ಏನು ಹೆಚ್ಚುವರಿಯಾಗಿ ಹಾಕಿದ್ದಾರೆ ಅಭ್ಯರ್ಥಿ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವ್ರ ಪರವಾಗಿ ಮಾಡಿರೋ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಈ ರೀತಿಯ ಲೆಕ್ಕಾಚಾರಗಳಿರುತ್ತೆ. ಆದ್ರೆ ಅಂತಿಮವಾಗಿ ನಮಗೆ ಗೊತ್ತಾಗುವಂತದ್ದು ಇಷ್ಟೇನೆ, ಟೋಟಲ್ ಆಗಿ ಎಷ್ಟು ಓಟಗಳು ಯಾರ್ಯಾರಿಗೆ ಬಿದ್ದಿದ್ದಾವೆ, ಸೊ ಯಾರು ವಿನ್ ಅಂತಕ್ಕಂಥದ್ದು ಅನೌನ್ಸ್ ಆಗುತ್ತೆ. ಇನ್ನು ಕೇವಲ ಈಗಾಗಲೇ ಸುಮಾರು 5:10 ಆಗ್ತಾ ಬಂತು, ಸುಮಾರು ಒಂದು 6:30 ಸುಮಾರಿಗೆ ರಿಸಲ್ಟ್ ಅಧಿಕೃತವಾಗಿ ಅನೌನ್ಸ್ ಆಗುವಂತ ಸಾಧ್ಯತೆಗಳು ಇದೆ. ನಾಗೇಂದ್ರ ಬಾಬು. ಸುರೇಶ್ ನೋಡಿ, ಈಗ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಬೇಕಾಗಿರುವಂತದ್ದು 7 ಸ್ಥಾನಗಳು ಮಾತ್ರ. ಆದ್ರೆ ನಂಬರ್ ಇಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಯಾಕೆ ಜೆಡಿಎಸ್ ರಿಸ್ಕ್ ಅನ್ನ ತೆಗೆದುಕೊಳ್ತು, ಏನ್ ಕಾರಣ ಇರ್ಬೋದು? ನೋಡಿ, ಆಲ್ರೆಡಿ ಅಲ್ಲಿ ಎಲ್ಲರೂ ಕೂಡ ವಿಕ್ಟರಿ ಸಿಂಬಲ್ ಅನ್ನ ತೋರಿಸ್ತಾ ಇದ್ರು ಮಧ್ಯಾಹ್ನ. ಮತವನ್ನ, ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಬಂದ ನಂತರ ವಿಕ್ಟರಿ ಸಿಂಬಲ್ ಅನ್ನ ತೋರಿಸುವ ಮೂಲಕ ನಾವು ಗೆಲ್ತೀವಿ ಅನ್ನುವ ವಿಶ್ವಾಸವನ್ನ ತೋರಿಸ್ತಾ ಇದ್ರು. ನೋಡಿ, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಹೇಳ್ತಾ ಇದ್ರು, ರಿಸ್ಕ್ ಅನ್ನ ತಗೊಂಡು ಹಾಕಿದ್ರು ಅಂತ. ಅಡ್ಡ ಮತದಾನದ ಆತಂಕಗಳಿತ್ತು. ಸುರೇಶ್ ಮತ್ತೊಮ್ಮೆ ನಮ್ಮ ರಿಪೋರ್ಟರ್ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಸುರೇಶ್, ನಾನು ಕೇಳ್ತಾ ಇದ್ದೆ, ನೀವು ಆರಂಭದಲ್ಲಿ ಹೇಳಿದ್ರಿ 7 ಸ್ಥಾನ ಮಾತ್ರ ಬೇಕು, ಆದ್ರೆ 8ನೇ ಸ್ಥಾನವನ್ನ ಹಾಕಿದ್ರು ಅಂತೇಳಿ. ಗೊತ್ತಿದೆ ಅಲ್ಲಿ ನಂಬರ್ ಇಲ್ಲ ಅಂತೇಳಿ. ಯಾವ ಒಂದು ಧೈರ್ಯದ ಮೇಲೆ ಹಾಕಿದ್ರು, ಏನ್ ಲೆಕ್ಕಾಚಾರ ಇತ್ತು, ಆ ಲೆಕ್ಕಾಚಾರಗಳು ಕೈ ಹಿಡಿಯುತ್ತಾ ಅಥವಾ ಉಲ್ಟಾ ಹೊಡೆಯುತ್ತಾ? ಸುರೇಶ್. ಎಸ್, ಈ ಲೆಕ್ಕಾಚಾರಗಳು ಇನ್ನೊಂದು 1.5 ತಾಸದಲ್ಲಿ ಏನು ಅಂತ ಗೊತ್ತಾಗತ್ತೆ. ಆದ್ರೆ ಈಗ ಆಗ್ತಾ ಇರ್ತಕ್ಕಂಥ ರಾಜಕೀಯ ವಿಶ್ಲೇಷಣೆಗಳು ಇದೆಯಲ್ಲ, ಅದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಇವತ್ತಿನ ಪರಿಷತ್ ಚುನಾವಣೆ ಏನಿದೆ, ಈ ಪರಿಷತ್ ಚುನಾವಣೆ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಕಾರಣ ಇಷ್ಟೇನೆ, ಯಾರಾದರೂ ಇಲ್ಲಿ ಅಡ್ಡ ಮತದಾನ ಯಾರು ಮಾಡ್ತಾರೆ, ಬಹುಶಃ ಅಂತವರು ಮುಂದಿನ ದಿನಗಳಲ್ಲಿ ತಮ್ಮ ಮೂಲ ಪಕ್ಷಗಳಿಗೆ ಮರಳುವಂತ ಸಾಧ್ಯತೆಗಳಿದೆ, ಪಕ್ಷ ಬದಲಾಯಿಸುವಂತ ಸಾಧ್ಯತೆಗಳಿದೆ. ಇದರ ಭಾಗವಾಗಿ ಎಚ್.ಡಿ. ಕುಮಾರಸ್ವಾಮಿಗಳು ಅಂದ್ರೆ ಏನು ದಳಪತಿ ಅವರು, ಜೆಡಿಎಸ್ ನಾಯಕರು ಈ ಒಂದು ಪ್ಲಾನ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾರು ನಮ್ಮೊಟ್ಟಿಗೆ ಇರ್ತಾರೆ, ನಮ್ಮಿಂದ ಯಾರು ಕ್ರಾಸ್ ವೋಟ್ಗಳನ್ನ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಬಹುದು, ಯಾರು ಆಸೆ ಆಮಿಷಗಳಿಗೆ ಒಳಗಾಗಬಹುದು, ಕೇವಲ ಜೆಡಿಎಸ್ ನಲ್ಲಿ ನೆಪ ಮಾತ್ರಕ್ಕೆ ಇದ್ದು ಮನಸ್ಸೆಲ್ಲವೂ ಕೂಡ ಬೇರೆ ಕಡೆ ಇರುವಂತವ್ರು ಯಾರು, ಈ ರೀತಿಯ ಒಂದಷ್ಟು ಆಸೆಗಳನ್ನು ಕೂಡ, ಅಂದ್ರೆ ಈ ರೀತಿಯ ಒಂದಷ್ಟು
ಅಂದ್ರೆ ತಮ್ಮ ನಾಯಕರು ತಮ್ಮ ಶಾಸಕರ ಮನದಾಳದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ಒಂದು ರಾಜಕೀಯ ತಂತ್ರಗಾರಿಕೆ. ಅದನ್ನ ಬಹುಶಃ ಕುಮಾರಸ್ವಾಮಿ ಅವರು ಮಾಡಿ ಸಕ್ಸಸ್ ಆಗ್ಬಹುದು. ಯಾಕೆಂತಂದ್ರೆ ಒಂದು ವೇಳೆ ಏನಾದ್ರು ಇಲ್ಲಿ ಯಾರಾದ್ರೂ ಒಂದು ಇಬ್ರು ಮೂವರು ಯಾರಾದ್ರೂ ಜೆಡಿಎಸ್ನವ್ರದೇನೆ ಓಟ್ ಏನೋ ಕ್ರಾಸ್ ಓಟ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಾನೇನು ಹೇಳಿದೆ, ಇದು ಕೂಡ ಒಂದು ತಂತ್ರಗಾರಿಕೆಯ ಭಾಗ. ಅದನ್ನ ಕುಮಾರಸ್ವಾಮಿ ಅವರು ಮಾಡೋಲ್ದರೆ ಅವರು ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಂತದ್ದೇನಿದೆ ಗೋವಿಂದರಾಜ್ ಅವರನ್ನ ಆ ಲೆಕ್ಕಾಚಾರದಲ್ಲಿ ಅವರು ಫೇಲ್ ಆಗ್ಬಹುದು. ಆದರೆ 2028ರ ಚುನಾವಣೆಗೆ ಇವರು ಹಾಕೊಂಡಿರ್ತಕ್ಕಂತಹ ಒಂದು ಪ್ಲಾನಿಂಗ್ ಇದೆಯಲ್ಲ, ತಂತ್ರಗಾರಿಕೆ, ಆ ತಂತ್ರಗಾರಿಕೆಗೆ ಯಾರು ನಮ್ಮೊಟ್ಟಿಗೆ ಇರ್ತಾರೆ, ಯಾರು ನಮ್ಮೊಟ್ಟಿಗೆ ಇದು ಪಕ್ಷ ಕಟ್ತಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಒಂದು ವೇಳೆ ಏನಾದ್ರು ಕಾಂಗ್ರೆಸ್ನವರು ಯಾರಾದ್ರೂ ಜೆಡಿಎಸ್ನವರಿಗೆ ಮತವನ್ನು ಮಾಡಿದ್ರೆ, ಹಾಗೆ ನೋಡೋದಾದ್ರೆ ಅವರು ಕೂಡ ವಾಪಸ್ ಮತ್ತೆ 2028ರ ಚುನಾವಣೆಗೆ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಬರ್ತಾರೆ ಅಂತಾನು ಕೂಡ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಸೊ ಇದು ಕೂಡ ಒಂದು ಸಾಧ್ಯತೆ. ಅದರ ಒಂದು ಮರ್ಮವನ್ನು ತಿಳಿಯೋದಕ್ಕೂ ಕೂಡ ಯಾರ ಮನಸ್ಸು ಇರಬಹುದು, ಬರ್ತಾರೋ ಇಲ್ವೋ ಅಂತಕ್ಕಂಥದ್ದು ಈ ರೀತಿಯಾಗಿ ಅಧಿಕೃತವಾಗಿ ಮತ ಚಲಾವಣೆ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ಕೂಡ ತಿಳ್ಕೊಳ್ಳುವಂಥದ್ದು ಕೂಡ ಒಂದು ರಾಜಕೀಯ ತಂತ್ರಗಾರಿಕೆ ಅಂತ ಹೇಳ್ಬೋದು. ಸೊ ಇದೆಲ್ಲವೂ ಕೂಡ ಇನ್ನೊಂದು ನೋಡಿ, ಜಿ.ಟಿ. ದೇವೇಗೌಡರು ನಾನು ಜೆಡಿಎಸ್ ನಲ್ಲಿದ್ದೇನೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿ ಜೆಡಿಎಸ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ಗೊತ್ತಾಯ್ತಲ್ಲ. ಇವತ್ತು ಬೆಳಗ್ಗೆ ನೋಡಿದ್ರೆ ಜೆಡಿಎಸ್ ನಲ್ಲಿ ಇದ್ದಾರೆ, ಜೆಡಿಎಸ್ ನಾಯಕರ ಸಂಪರ್ಕದಲ್ಲಿದ್ದು ಬಂದು ಓಟನ್ನು ಹಾಕ್ಬೇಕಾಗಿತ್ತು, ಅಥವಾ ರೆಸಾರ್ಟ್ಗೆ ಹೋಗಿ ಬರ್ಬೋದಾಯ್ತು. ಅವ್ರ ಜೊತೆಗೆ ಹೋಗಿಲ್ಲ, ನಿನ್ನೆ ರೆಸಾರ್ಟ್ ಶಿಫ್ಟ್ ಆಗಿದ್ದಾರೆ, ಆಗಿಲ್ಲ. ಆದ್ರೆ ಅವ್ರು ಮಾಡಿದ್ದೇನು, ಏಕಾಂಗಿಯಾಗಿ ಬರ್ತಾರೆ, ಓಟನ್ನು ಹಾಕಿ ಹೋಗ್ತಾರೆ. ಇಲ್ಲಿ ಮತದಾನ ಅಂತಕ್ಕಂಥದ್ದು ಗೌಪ್ಯತೆ, ಆ ಗೌಪ್ಯತೆನ ಕಾಪಾಡಬೇಕು, ಒಪ್ಕೊಳ್ತೀವಿ. ಆದ್ರೆ ನಾವಿಲ್ಲಿ ಬಹಿರಂಗವಾಗಿ ಕೇಳ್ತಾ ಇಲ್ಲ ಅಥವಾ ಹೇಳ್ತಾ ಇಲ್ಲ ಜಿ.ಟಿ.